ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಬೆಳಗ್ಗೆ 6:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿಬಿಟ್ರೆ ಒಂದು ಸಮಾಧಾನ. ಹಾಗಾಗಿ ಫಸ್ಟು ಎಲ್ಲ ಒರೆಸಿ ಗುಡಿಸಿ ರಂಗೋಲಿ ಹಾಕೋಣ ಅಂತ ಬಂದೆ. ರಂಗೋಲಿ ಹಾಕೋದಂದರೆ ನಂಗೆ ತುಂಬಾ ಇಷ್ಟ. ಹೇಳಬೇಕಂದ್ರೆ ಚಿಕ್ಕದಾಗಾದರೂ ಒಂದು ರಂಗೋಲಿ ಹಾಕಬೇಕು, ಹೊಸ್ಲು ಮೇಲಾದರೂ ಒಂದು ಪುಟಾಣಿ ರಂಗೋಲಿ ಹಾಕಿದ್ರೆ ಒಂಥರ ಸಮಾಧಾನ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ, ಇವತ್ತು ಒಂದೊಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ತಮ್ಮನ ಮಗನ ಬರ್ತ್ಡೇ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ 1 ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ. ಲಾಸ್ಟ್ ಇಯರ್ ನೀವು ಎಲ್ಲ ನೋಡಿದ್ರಿ, ಸೀಮಂತ ಆಯಿತು. ಸೀಮಂತ ಆಗಿ 1 ವಾರ ಏನೋ ಡಿಫ್ರೆನ್ಸ್ ಅಷ್ಟೇ. ಅಷ್ಟರಲ್ಲಿ ಡೆಲಿವರಿ ಕೂಡ ಆಯಿತು. ಬೇಗನೆ ಆಯಿತು ಡೆಲಿವರಿ, ಅಂದರೆ ಹೊಕ್ಕಳ ಬಳ್ಳಿ ಸುತ್ತಕೊಂಡಿತ್ತು ಅಂತ ಹೇಳಿ ಬೇಗನೆ ಡೆಲಿವರಿ ಮಾಡಿದ್ರು. ಪೇಯ್ನ್ ಇನ್ನೂ ಬಂದೇ ಇರಲಿಲ್ಲ, ಆಗಲೇ ಡೆಲಿವರಿ ಮಾಡಿಬಿಟ್ರು. ಮಾರ್ಚ್ 24 ಹೋಳಿ ಹುಣ್ಣಿಮೆ ಟೈಮಲ್ಲೇ ಅವನು ಡೆಲಿವರಿ ಆಗಿದ್ದು. ಆ ಟೈಮಲ್ಲೇ ಆಗಿದ್ದು. ಹೋಳಿ ಹಬ್ಬ ಇನ್ನು 1 ದಿನ ಏನೋ ಇತ್ತು ಅನಿಸುತ್ತೆ, ಆವಾಗ ಡೆಲಿವರಿ ಆಗಿದ್ದು. ಇನ್ನೂ ಆ ನೆನಪು ಹಂಗೆ ಇದೆ. ಆ ಪುಟಾಣಿ ಮಗು ಇನ್ನೂ ಹುಟ್ಟಿ ಎತ್ಕೊಂಡಿದ್ದು ಹಾಗೆ ನೆನಪಿದೆ. ಅಷ್ಟು ಬೇಗ ಆಗಲೇ 1 ವರ್ಷ ಆಗೋಯಿತು. ಆಲ್ರೆಡಿ ನಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಮಕ್ಕಳು ಅಂದ್ರೇ ಒಂಥರ ಮುದ್ದು, ಮಕ್ಕಳು ಅಂದರೆ ಇನ್ನೋಸೆನ್ಸ್, ಮಕ್ಕಳು ಅಂದರೆ ಒಂಥರ ದೇವ್ರ ಥರ ಅಂತ ಅನಿಸುತ್ತೆ. ನಮಗೆ ಒಂಥರ ಖುಷಿಯಾಗುತ್ತೆ ಮಕ್ಕಳನ್ನ ನೋಡಿದ್ರೆ. ಎಷ್ಟು ಜನಕ್ಕೆ ಹೀಗೆ ಅನ್ಸುತ್ತೋ ಗೊತ್ತಿಲ್ಲ. ನನಗೆ 2 ಮಕ್ಕಳು ಕಾಟ ಇದ್ದರೂ ಕೂಡ ಒಂದು ಸರಿ ಅನಿಸುತ್ತೆ, ಯಪ್ಪ ಮಕ್ಕಳು ಸವಾಸ ಬೇಡ ಅಂತ ಅನಿಸುತ್ತೆ. ಆದರೆ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ನೋಡಿದ ತಕ್ಷಣ ಅದಕ್ಕೇನೋ ಒಂಥರ ಖುಷಿ ಆಗುತ್ತೆ, ಆಸೆ ಆಗುತ್ತೆ, ಎತ್ಕೋಬೇಕು, ಮಾತಾಡಿಸ್ಬೇಕು ಅಂತ ಹೇಳಿ ಆ ಥರ ಒಂದು ಫೀಲ್ ಬರುತ್ತೆ. ಎಷ್ಟೇ ನಮಗೆ ಸಾಕಾಗಿದ್ರು ಮಕ್ಕಳನ್ನ ಸಾಕಿ ಬೆಳೆಸಿ, ಅವ್ರನ್ನ ಯಾಕಪ್ಪ ಇಷ್ಟು ಕಾಟ ಕೊಡ್ತಾವೆ ಈ ಮಕ್ಕಳು ಅಂತ ಅನಿಸಿದ್ರು ಕೂಡ ಅವರು ಒಂದು ನಗು ನೋಡಿದ ತಕ್ಷಣ ಒಂಥರ ಎಲ್ಲ ನೋವು ಮಾಯ ಆಗುತ್ತೆ ಅಂತಾರಲ್ಲ, ಆ ಥರ ಆ ಒಂದು ಖುಷಿ ಸಿಕ್ಬಿಡುತ್ತೆ. ಅದನ್ನೇ ನೆನ್ಪು ಮಾಡ್ಕೊಳ್ತಾ ಇದ್ದೆ ನಾನು. ಅವನು ಎಷ್ಟು ಕಾಟ ಕೊಡ್ತಾನೆ ನಮ್ಮ ತಮ್ಮನ ಮಗ. ಅವನ ಹೆಸರು ಪಾರ್ಥ ಅಂತ ಹೆಸರಿಟ್ಟಿದ್ದೀವಿ ಅವನಿಗೆ. ಎಷ್ಟು ಕಾಟ ಕೊಡ್ತಾನಂದರೆ ಅಷ್ಟು ಕಾಟ ಕೊಡ್ತಾನೆ ನಮ್ಮಮ್ಮಗೆ. ಆದ್ರೂ ನಮ್ಮಮ್ಮ ಅವನು ಒಂದು ಸರಿ ನಕ್ಕಿದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಷ್ಟು ಖುಷಿ ಪಡ್ತಾರೆ. ನಮಗಾದ್ರೂ ಅಷ್ಟೇ, ಒಂಥರ ಸ್ಮೈಲ್ ಕೊಟ್ಟಿದ ತಕ್ಷಣ ಆ ಒಂದು ಖುಷಿನೇ ಬೇರೆ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ. ಆಫೀಸ್ಗೆ ಹೋಗ್ಬೇಕಿದ್ರೇನು ಅಷ್ಟೇ, ನಾನು ಆಫೀಸಿಂದ ಬಂದಿದ್ದ ತಕ್ಷಣ ಮಕ್ಕಳು ಒಂದು ಖುಷಿ, ಆ ಒಂದು ತುಡಿತ, ನನ್ನ ನೋಡಬೇಕು ಅನ್ನೋ ಆಸೆ, ಅದನ್ನೆಲ್ಲ ನೋಡಿದ ತಕ್ಷಣ ಒಂಥರ ಎಷ್ಟೇ ಕೆಲಸ ಎಷ್ಟೇ ಪ್ರೆಷರ್ ಇದ್ರೂ ಖುಷಿಯಾಗ್ಬಿಡೋದು. ಅವರು ನೋಡಿದ ತಕ್ಷಣ ಒಂಥರ ಸಮಾಧಾನ ಆಗ್ತಾಯಿತ್ತು. ಆದ್ರೂ ಅದೇ ಅವ್ರ ಜೊತೆಗೆ ಜಾಸ್ತಿ ಹೊತ್ತಿದ್ದು ಅವರು ಕಾಟ ಅದೆಲ್ಲ ಅನ್ಸ್ಕೊಂಡಾಗ ಅಯ್ಯೋ ಮಕ್ಕಳು ಬೇಡಪ್ಪ, ಮಕ್ಕಳು ಸವಾಸ ಬೇಡಪ್ಪ ಅಂತ ಅನ್ಸೋದು. ಆಮೇಲೆ ಒಂಥರ ಖುಷಿ ಆಗೋದು. ಈ ರೀತಿ ಇರ್ತಾಯಿತ್ತು ಲೈಫ್. ಅದೇ ರೀತಿ ಅಲ್ವಾ, ಒಂದು ಸರಿ ನಮಗೆ ಬೇಡ ಅನಿಸಿದ್ದು ಇನ್ನೊಂದು ಸರಿ ಬೇಕು ಅಂತ ಅನಿಸುತ್ತೆ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ, ಇವಾಗ ನಾನಿಲ್ಲಿ ಇವತ್ತು ಬೇಸಿಗೆಗೆ ತಂಪಾಗಿ ಇರೋದಕ್ಕೆ, ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅನ್ನುವಾಗ ಈ ರೀತಿ ಒಂದು ನೀರನ್ನ ಕುಡಿಬೇಕು. ಅದು ತುಂಬಾ ಒಳ್ಳೆಯದು. ಸಮ್ಮರಲ್ಲಿ ಅಟ್ಲೀಸ್ಟ್ 1-2-3 ಡೇಸ್ಗೆ ಒಂದ್ಸಾರು ಇದನ್ನು ಕುಡಿ. ಡೈಲಿ ಕುಡಿದ್ರೂ ಒಳ್ಳೆಯದೇ. ನಿಮಗೆ ಆಗಲ್ಲ ಅಂತ ಅಂದರೆ 2-3 ಡೇಸ್ ಒಂದ್ಸಾದರೂ ಈ ರೀತಿ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ಜೀರಿಗೆ ಸಮೇತ ಕುಡಿಬೋದು, ಅಥವಾ ಜೀರಿಗೆನ ಸೋಸ್ಕೊಂಡು ಕುಡಿಬೋದು. ಜೀರಿಗೆ ಸಮೇತ ಕುಡಿದ್ರೆ ಇನ್ನು ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಈ ಸಮ್ಮರ್ ಟೈಮಲ್ಲಿ ಸಾಕಷ್ಟು ಜನಕ್ಕೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ. ತುಂಬ ಒಂಥರ ಪಾದ ಎಲ್ಲ ಉರಿ ಬರೋದು, ಕಾಲೆಲ್ಲ ಒಡೆಯೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅವರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಡೀರಿ. ಇಲ್ಲ ಅಂತ ಅಂದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಎಫೆಕ್ಟ್ ಬೇಕು ಅಂತ ಅಂದರೆ, ಹಿಂದಿನ ದಿನ ರಾತ್ರಿ ಎಳ್ನೀರನ್ನ ತೊಗೊಂಬಂದು ಅದಕ್ಕೆ ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಮತ್ತು ಜೀರಿಗೆ ಮತ್ತು ಓಂಕಾಳು ಅನಿಸುತ್ತೆ, ಇಷ್ಟನ್ನು ಹಾಕಿ ಹಾಗೆ ಇಟ್ಬಿಡಬೇಕು ಮುಚ್ಚಿ. ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ಕುಡಿಬೇಕು. ಇದರಿಂದ ಎಷ್ಟೇ ಹೀಟ್ ಆಗಿದ್ರೂ ಬಾಡಿ ತಂಪಾಗತ್ತೆ. ತುಂಬ ಜನಕ್ಕೆ ಈ ಒಂದು ಸಮಸ್ಯೆ ಇರುತ್ತೆ ಈ ಸಮ್ಮರ್ ಅಂತ ಬಂದಿದ ತಕ್ಷಣ. ನಮ್ಮ ಅಮ್ಮಂಗೂ ಕೂಡ ಇದೇ ರೀತಿ ಎಕ್ಸೆಸ್ ಆಫ್ ಹೀಟ್ ಅಂತ ಜಾಸ್ತಿ ಆಗ್ತಾಯಿತ್ತು ಆವಾಗ. ಅಂದರೆ ನಾವು ಸ್ವಲ್ಪ ಚಿಕ್ಕವರಿದ್ದಾಗ ಆವಾಗ ನಾವು ಅಪ್ಪಾಜಿ ಈ ರೀತಿ ಎಳ್ನೀರು ತೊಗೊಂಬಂದು ಅದಕ್ಕೆ ಕೆಂಪು ಕಲ್ಸಕ್ಕರೆ ಮತ್ತು ಜೀರಿಗೆ, ಓಂಕಾಳು ಎಲ್ಲ ಹಾಕಿ ಆಚೆ ಇಟ್ಬಿಟ್ಟು ಮನೆಯಿಂದ ಆಚೆ ಇಡೋರು. ಮನೆಯಿಂದ ಹೊರಗಡೆ ಇಟ್ಟರೆ ಅದು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ತುಂಬ ತಣ್ಣಗೆ ಕೂಲಾಗಿ, ಹಾಗೆಯೇ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಥರ ರೆಡಿಯಾಗಿರ್ತಾಯಿತ್ತು. ಅದನ್ನು ಕುಡಿತಾಯಿದ್ರು ನಮ್ಮಮ್ಮ. ಅದು ನೆನಪಾಯಿತು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ಒಂದಷ್ಟು ಕೆಲಸಗಳನ್ನ ಮುಗಿಸ್ಬಿಟ್ಟು ಬೇಸಿಕ್ಕಾಗಿ ಯೋಗಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಇವಾಗೇನು ಸ್ಕೂಲ್ ಇಲ್ಲ ಅಲ್ಲ, ಹಾಗಾಗಿ ನಿಧಾನಕ್ಕೆ ತಿಂಡಿ ಮಾಡುವಂಥದ್ದು. ಅನಿಲ್ 10:30ಗಲ್ವ ಹೋಗೋದು. ಯೋಗದಿಂದ ಬಂದುಬಿಟ್ಟು ಬ್ರೇಕ್ಫಾಸ್ಟು ಮತ್ತು
ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು. ಬೇಸಿಕ್ಕಾಗಿ ಹೊರಗಡೆ ಗುಡಿಸಿ ಒರೆಸಿ ಕಸ ಗುಡಿಸಿ ನೀರೆಲ್ಲ ಕಾಯಿಸಿಟ್ಬಿಟ್ಟು ಹೋಗಿರ್ತೀನಿ. ಬಂದುಬಿಟ್ಟು ಮಿಕ್ಕಿದ ಕೆಲಸನೆಲ್ಲ ಮಾಡ್ಕೊಳ್ಳೋದು. ಯೋಗದ್ರ ಬಗ್ಗೆ ಕೇಳ್ತಾಯಿದ್ರಿ ತುಂಬ ಜನ, ವೆಯ್ಟ್ ಲಾಸ್ ವಿಡಿಯೋ ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡು. ಒಂಚೂರು ಟೈಮ್ ಕೊಡಿ ನನಗೆ. ಹಾಗೆಯೇ ಬ್ರೀತಿಂಗ್ ಎಕ್ಸಸೈಸ್ ತೋರಿಸಿ, ವೆಯ್ಟ್ ಲಾಸ್ ಯೋಗ ತೋರಿಸಿ, ಪ್ರತಿದಿನ ಯೋಗ ತೋರಿಸಿ ನಮಗೆ ಅಂತ ಹೇಳಿ ಕೇಳ್ತಾನೆ ಇರ್ತೀರ. ನಾನು ವೆಯ್ಟ್ ಲಾಸ್ ಯೋಗದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಇವಾಗ ಯೋಗಕ್ಕೆ ಹೋಗಿ ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಯೋಗದಿಂದ ಬಂದು ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಗಿನ ಮಾಡಿಕೊಂಡು ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಯೂಶ್ವಲಿ ನಾನು ಎಲ್ಲ ರೆಡಿ ಮಾಡಿಟ್ಟು ಅನಿಲನ್ನ ಕಳಿಸಿ ಬಂದು ಆಮೇಲೆ ಸ್ನಾನ ಮಾಡ್ಕೊಳ್ತಾ ಇದ್ದೆ. ಆದರೆ ಇವಾಗ ತುಂಬಾ ಟೈಮ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಸ್ನಾನ ಕೂಡ ಮಾಡಿಕೊಂಡು ಅದಾದ ನಂತರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಫುಲ್ಲು ಫ್ರಸ್ಟ್ರೇಷನಲ್ಲಿ ನಾನು ವ್ಲಾಗ್ನ ಮಾಡಿದ್ದೆ. ಇವತ್ತು ಫುಲ್ಲು ಆರಾಮಾಗಿದ್ದೀನಿ ನೋಡಿ. ಒಂದೊಂದು ದಿನಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಾವು ಒಂದಿನ ಕೋಪ ಮಾಡ್ಕೊಂಡಿರ್ತೀವಿ, ಒಂದಿನ ಫುಲ್ಲು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತೀವಿ. ಇದೇ ರೀತಿ ಅಲ್ವಾ ಜೀವನ, ಏರಿಳಿತಾ ಇದ್ದೇ ಇರುತ್ತೆ ಲೈಫಲ್ಲಿ. ಹಾಗೆ ಅನ್ನಿಸ್ತಾ ಇತ್ತು ನನಗೂ ಕೂಡ. ಏನಪ್ಪ ಇದು ಇವತ್ತು ನೋಡ್ರಿ ಇಷ್ಟು ರಿಲ್ಯಾಕ್ಸಿಂಗಾಗಿ ಇದ್ದೀನಿ. ನಿನ್ನೆ ನೋಡಿದ್ರೆ ಫುಲ್ಲು ನನಗೆ ಅಷ್ಟು ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು, ಕೆಲಸ ಆಗಿಲ್ಲ ಅಂತ ಹೇಳಿ. ಇವತ್ತು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇದೇ ರೀತಿ ಇರುತ್ತೆ. ಒಂದಿನದ ಒಂದು ಬೇಜಾರಿಗೋಸ್ಕರ ನಾವು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಅಲ್ವಾ. ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಗೆಣಸನ್ನ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಯೂಶ್ವಲಿ ಗೆಣಸನ್ನ ಸ್ಟೀಮ್ ಮಾಡ್ತೀನಿ. ಸಮ್ಟೈಮ್ಸ್ ಸ್ಟೀಮ್ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಗೆ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. ನೀರು ಹಾಕ್ಬಿಟ್ಟು ಬೇಯಿಸೋದಕ್ಕಿಂತ ಸ್ಟೀಮ್ ಮಾಡಿದ್ರೇ ಬೇಗ ಬೇಯುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ಚೆನ್ನಾಗಿ ಮಸಾಲ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸಲಾಡ್ಗೂ ಕೂಡ ಚೆನ್ನಾಗೇ ಸೇರಿಸ್ಕೊಳ್ಳೋಣ ಅಂತ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಹಾಗೆಯೇ ಕ್ಯಾರೆಟು, ಸೌತೆಕಾಯಿ ಮತ್ತು ಸ್ಪ್ರೌಟ್ಸು ಮತ್ತು ಒಂದು ಸ್ವಲ್ಪ ಕಾಬೂಲ್ ಚನ ಇಷ್ಟು. ಇವಾಗ ನಾನಿಲ್ಲಿ ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಲ್ವ ಗ್ರೇವಿ ಚಪಾತಿ ಜೊತೆ. ಅದಕ್ಕೆ ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮ್ಯಾಟೊನ ರುಬ್ಕೊಂಡು ಹಾಕ್ಕೊಳ್ತೀನಿ, ಅಂದರೆ ಪೇಸ್ಟ್ ಥರ, ಅಂದರೆ ಪ್ಯೂರಿ ಥರ ಮಾಡಿಕೊಂಡು ಹಾಕ್ಕೊಳ್ತೀನಿ. ಈರುಳ್ಳಿ ಮಾತ್ರ ಚಿಕ್ಕದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತೀನಿ. ಇನ್ನು ಯುಗಾದಿಗೆ ಇವತ್ತಿಂದ ಕ್ಲೀನಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಂಡೆಯಿಂದ. ಆದರೆ ಇವತ್ತು ನನ್ನ ತಮ್ಮನ ಮಗನ ಬರ್ತಡೇ ಇತ್ತಲ್ವ, ಹಾಗಾಗಿ ಇವತ್ತು ಫುಲ್ಲು ಫ್ರೀ. ಇವತ್ತಿನ ಬಿಟ್ಟು ಇನ್ನು ವೆಡ್ನೆಸ್ಡೇಯಿಂದ ನಾಳೆ ಟ್ಯೂಸ್ಡೇ ನಾನು ಕ್ಲೀನ್ ಮಾಡಲ್ಲ ಯೂಶ್ವಲಿ. ಟ್ಯೂಸ್ಡೇ ಬಿಟ್ಟು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಅಂಥೇಳಿ. ಏನು ಬೇಗ ಆಗುತ್ತೆ, ಯಾಕೆ ಅಂತ ಅಂದರೆ ನಾನು ಯೂಶ್ವಲಿ ಎವ್ರಿ ವೀಕ್ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಅಲ್ಲಿ ಇಲ್ಲಿ ಏನಾದರೂ ಗಲೀಜಿದ್ರೆ. ಸೊ ಹಾಗಾಗಿ ತುಂಬ ಡೀಪ್ ಕ್ಲೀನ್ ಮಾಡುವಾಗ ನನಗೆ ತುಂಬ ಹೆವಿ ಅಂತ ಏನು ಅನಿಸಲ್ಲ, ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಇನ್ನು ನಮ್ಮ ಚಿನ್ನು ಕೂಡ ಇದ್ದಾಳೆ ಮನೆಯಲ್ಲಿ, ಹಾಲಿಡೇ ಇದೆ, ಹಾಗಾಗಿ ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನಮ್ಮ ಕೃಷ್ಣನೂ ಹೆಲ್ಪ್ ಮಾಡ್ತಾನೆ. ಇವತ್ತು ಕೂಡ ಅಷ್ಟೇ ನಮ್ಮ ಕೃಷ್ಣ ಪೂಜೆ ಮಾಡ್ತಾ ಇದ್ದಾನೆ. ಹಾಗಾಗಿ ನನಗೆ ಅಷ್ಟೇನು ಟೆನ್ಷನ್ ಇಲ್ಲ ಹಬ್ಬದ ಕ್ಲೀನಿಂಗ್ದು. ಇನ್ನು ಈ ಕಡೆ ಗ್ರೇವಿಗೆ ಬಂದರೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರ ಅಷ್ಟೇ. ಈ ಕಡೆ ಚೆನ್ನಾಗೆಲ್ಲ ಬೆಂದಿರುತ್ತೆ. ಟೊಮ್ಯಾಟೊ ಕೂಡ ಸ್ವಲ್ಪ ರುಬ್ಕೊಂಡ್ಬಿಟ್ರೆ, ಟೊಮ್ಯಾಟೊ 4 ತೊಗೊಂಡಿದ್ದೀನಿ. ಟೊಮ್ಯಾಟೊ ರುಬ್ಕೊಂಡ್ಬಿಟ್ಟು ಈ ಕಡೆ ಪಾತ್ರೆ ಇಟ್ಬಿಟ್ಟು ರೆಡಿ ಮಾಡ್ಕೊಂಬಿಡೋಣ. ನಮ್ಮ ಮನೆಯಲ್ಲಿ ಗಾಣದ ಎಣ್ಣೆ ಖಾಲಿ ಆಗೋಯಿತು, ಹಾಕಿಸ್ಬೇಕು ಈ ಸರಿ. ಸಂಡೇ ನೋಡೋಣ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ನೆಕ್ಸ್ಟ್ ವೀಕು ನೋಡೋಣ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾನಿಲ್ಲಿ ಬರೀ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ ಗ್ರೇವಿಗೆ. ಒಂದು ಸ್ವಲ್ಪ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು, ಬಟರ್ ಇಲ್ಲದೇ ಇದ್ದರೆ ಎಣ್ಣೆ ಯೂಸ್ ಮಾಡ್ಬೋದು. ಆದರೆ ಬಟರ್ ಸ್ವಲ್ಪ, ಎಣ್ಣೆ ಸ್ವಲ್ಪ, ಎರಡೂ ಒಂದೇ ಒಂದು ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ. ಈ ಕಡೆ ನಾನು ಸ್ವಲ್ಪ ಬಟರ್ ಎಲ್ಲ ಅದು ಕರಗದ ಮೇಲೆ ಅದಕ್ಕೆ 1 ಪೀಸ್ ಚಕ್ಕೆ, 1-2 ಲವಂಗ, ಒಂದು ಸ್ವಲ್ಪ ಜೀರಿಗೆ, 1/4 ಚಮಚದಷ್ಟು, 1 ಏಲಕ್ಕಿ, 1 ಪಲಾವ್ ಎಲೆ ಹಾಕಿ ಅದು ಘಮ ಬರೋವರೆಗೂ ಒಂಚೂರು ತಿರುಗಿಸ್ಕೋಬೇಕು. ಅದಾದ ನಂತರ ನಾವು ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ನೀವು ಬೇಕಂದರೆ ಈರುಳ್ಳಿನ ಕೂಡ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಏನಾದರೂ ಈರುಳ್ಳಿ ಈ ರೀತಿ ಹೆಚ್ಚಾಕಿದ್ದು ಇಷ್ಟ ಆಗಲ್ಲ, ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈರುಳ್ಳಿನ ಕೂಡ ಒಂದು ರೌಂಡು ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಕಡೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನಿಲ್ಲಿ ರುಬ್ಕೊಂಡಿರೋ ಅಂಥ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ.
ಟೊಮ್ಯಾಟೊ ಸೇರಿಸ್ಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ, ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರ್ ಒಂದು 2 ಚಮಚದಷ್ಟು ಚಿಲ್ಲಿ ಪೌಡರ್, ಅದಾದ ನಂತರ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರು. ಧನಿಯಾ ಪೌಡರ್ ಒಂದು 2 ಚಮಚ, ಗರಂ ಮಸಾಲ ಒಂದು ಅರ್ಧ ಚಮಚ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಬೇಕು. ಅಷ್ಟು ನಾವು ಇದನ್ನು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಅದು ಬೇಯುವಷ್ಟರಲ್ಲಿ ನಾನು ಈ ಕಡೆ ಸಲಾಡ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ನಮ್ಮ ಒಂದು ಊಟದಲ್ಲಿ ಈ ರೀತಿಯಾದಂಥ ಸಲಾಡ್ ಇದ್ದರೆ ತುಂಬಾ ಒಳ್ಳೆಯದು. ಕ್ಯಾರೆಟ್, ಸೌತೆಕಾಯಿ, ಹಾಗೆಯೇ ಬೀನ್ಸು ಆಗಿರ್ಬೋದು, ಬೀನ್ಸ್ನ ಬೇಯಿಸ್ಕೊಂಡು ತಿನ್ನುವಂಥದ್ದು, ತರಕಾರಿನ ಯಾವುದಾದ್ರೂ ಬೇಯಿಸ್ಕೊಂಡು ತಿನ್ನುವಂಥದ್ದು, ಹಾಗೆಯೇ ಒಂದಷ್ಟು ಹಸಿ ತರಕಾರಿ ತಿನ್ನುವಂಥದ್ದು, ಕ್ಯಾರೆಟು, ಬೀಟ್ರೂಟು ಮತ್ತು ಸೌತೆಕಾಯಿ, ಇದನ್ನೆಲ್ಲ ಹಸಿಯಾಗಿ ಹಾಗೆ ತಿನ್ಬೋದು. ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸಲಾಡ್ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಗೆ ಪೆಪ್ಪರ್ ಹಾಕ್ಕೊಂಡು ತಿನ್ಬೋದು. ಹಾಗೆಯೇ ಕಾಳುಗಳನ್ನೆಲ್ಲ ನೆನೆಸಿಟ್ಬಿಟ್ಟು ಸ್ಪ್ರೌಟ್ಸ್ನ ಮಾಡಿಕೊಂಡು ತಿನ್ನುವಂಥದ್ದು. ಇದೆಲ್ಲದು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ನಮಗೆ ದೇಹಕ್ಕೆ ಶಕ್ತಿ ಬಂದಾಗ ನಾವು ಮೆಂಟಲಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ಬೋದು. ಹಾಗಾಗಿ ಆದಷ್ಟು ಈ ರೀತಿ ಸೊಪ್ಪು ತರಕಾರಿಗಳನ್ನ ತಿನ್ನಿ. ಆಗ ನಮಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಅಂದರೆ ಈಗ ಎಷ್ಟೇ ಕೆಲಸ ಮಾಡಿದ್ರೂ ಸುಸ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಹೆಲ್ದಿಯಾಗಿರುವಂಥ ಡಯೆಟ್ನ ಫಾಲೋ ಮಾಡಿ. ಓಕೆನಾ? ಇನ್ನು ತುಂಬ ಜಾಸ್ತಿ ಇದೇ ಹೇಳ್ತಾ ಇರ್ತೀನಿ ಅಂತ ಅಂದ್ಕೋಬೇಡಿ. ಒಳ್ಳೆಯದಲ್ವಾ? ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಈ ಥರ ವಿಷಯಗಳನ್ನ. ಇನ್ನು ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿದ್ದಾಯಿತು. ಈ ಕಡೆ ಈರುಳ್ಳಿ ಒಂದು ಟೊಮ್ಯಾಟೊ, ಇದು ಬೇಕಂದರೆ ಸೇರಿಸ್ಕೋಬೋದು, ರುಚಿಗೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ. ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು, ಕಡಲೆಕಾಳು, ಹಾಗೆಯೇ ಕಡಲೆ ಬೀಜ ಇಷ್ಟನ್ನು ಸೇರಿಸ್ಕೊಂಡು ಅದಾದಮೇಲೆ ಚೆನ್ನಾಗಿ ಕೂಡ ಬೆಂದಿದೆ ಈ ಕಡೆ. ಅದನ್ನು ಕೂಡ ಇವಾಗ ಒಂದು 2 ಸ್ಪೂನಷ್ಟು ಸೇರಿಸ್ಕೊಳ್ತೀನಿ. ಇದು ಕೂಡ ಒಳ್ಳೆಯದು, ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು. ಕಾಬೂಲ್ ಚನ ಏನಿದೆ ಅದು, ಹಾಗಾಗಿ ಅದನ್ನು ಕೂಡ ಸಲಾಡ್ ಜೊತೆ ಸೇರಿಸ್ಕೊಂಡು ತಿಂದರೆ ಅದು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಇನ್ನು ಸಲಾಡ್ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ನಾವೇನು ಮಸಾಲೆ ಬೇಯಲಿಕ್ಕೆ ಇಟ್ಟಿದ್ವಿ ಅದು ಬೆಂದಿದ್ದಾಗಿದೆ. ಇವಾಗ ಇದಕ್ಕೆ ಚೆನ್ನಾನ ಸೇರಿಸ್ಕೊಳ್ಳೋಣ. ಬೇಯಿಸ್ಕೊಂಡಿರೋ ಅಂಥ ಚೆನ್ನಾಗಿ ಸೇರಿಸಿ ಒಂದು 2 ನಿಮಿಷ 3 ನಿಮಿಷ ಬೇಯಿಸಿದ್ರೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ. ಕೊನೆಯಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಖತ್ತಾಗಿರುವಂಥ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ಇದ್ರ ಜೊತೆ ಚಪಾತಿ ಅಥವಾ ಪೂರಿ ಏನಾದರೂ ತಿನ್ಬೋದು, ದೋಸೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕೂಡ ಇದು ಚೆನ್ನಾಗಿತ್ತು. ನಾನು ಮಧ್ಯಾಹ್ನ ಇವತ್ತು ಇದು ಗ್ರೇವಿ ಉಳಿದಿತ್ತು, ಅದರಲ್ಲೇ ಅನ್ನ ಊಟ ಮಾಡಿದೆ. ಚೆನ್ನಾಗಿತ್ತು ಗ್ರೇವಿ ಅನ್ನದ ಜೊತೆ ಕೂಡ. ಟ್ರೈ ಮಾಡಿ ಖಂಡಿತ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮನೆಯಲ್ಲಿ ಸ್ವಲ್ಪ ರೈಸ್ ಐಟಮ್ಸು ಕಡಿಮೆ, ಸ್ವಲ್ಪ ಚಪಾತಿ ಎಲ್ಲ ಜಾಸ್ತಿ. ಚಪಾತಿಗೆ ಬರೀ ಗೋಧಿ ಒಂದೇ ನಾನು ಹಾಕೋದಿಲ್ಲ. ಚಪಾತಿ ಜೊತೆಗೆ ಅಂದರೆ ಗೋಧಿ ಹಾಕ್ಸೋದಕ್ಕೆ ಮಿಲ್ಗೆ ಮೆಂತ್ಯ, ಸ್ವಲ್ಪ ಅಕ್ಕಿ, ಹಾಗೆಯೇ ಒಂದು ಸ್ವಲ್ಪ ಸೋಯಾಬೀನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಸೋದ್ರಿಂದ ಏನಂತ ಎಕ್ಸಸ್ ಆಫ್ ಹೀಟ್ ಅಂತ ಏನು ಅನ್ಸೋದಿಲ್ಲ. ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಒಂದು ಸ್ವಲ್ಪ ಕಹಿ ಬರುತ್ತೆ ಮಮ್ಮಿ ಚಪಾತಿ ಅಂತ ಹೇಳ್ತಾಳೆ ನಮ್ಮ ಚಿನ್ನಿ. ಹಾಗಾಗಿ ಏನೂ ತೊಂದರೆ ಇಲ್ಲ, ತುಂಬ ಹೀಟ್ ಅಂತ ಏನು ಅನ್ಸೋದಿಲ್ಲ. ಈ ಕಡೆ ನಮ್ಮ ಕೃಷ್ಣ ನೋಡ್ತಾ ಇದ್ದೀರಲ್ಲ, ಹೂವು ಎಲ್ಲ ಇಟ್ಟು ಅವನೇ ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯ್ತಮ್ಮ ಪೂಜೆ ಮಾಡು ಅಂತಂದೆ. ಅವನು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ, ಸಖತ್ ಇಷ್ಟಪಟ್ಟು ಪೂಜೆ ಮಾಡ್ತಾನೆ. ನನಗೂ ಖುಷಿಯಾಗುತ್ತೆ. ಈ ರೀತಿ ಮಕ್ಕಳು ಇಷ್ಟಪಟ್ಟು ಪೂಜೆ ಮಾಡೋದೇ ಕಡಿಮೆ, ಹಾಗಾಗಿ ಖುಷಿಯಾಗುತ್ತೆ. ಇನ್ನು ಈ ಕಡೆ ನೋಡ್ತಾ ಇದ್ದೀರಲ್ಲ, ಚೆನ್ನ ಮಸಾಲ ರೆಡಿಯಾಗಿದೆ. ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಬೇಗನೆ ಕೆಲಸ ಮುಗಿಸಿ ಇವತ್ತು ನಾವು ಅವ್ರ ಮನೆಗೆ ಹೋಗಿದ್ದೆ. ನೋಡ್ತಾ ಇದ್ದೀರಲ್ಲ, ಬರ್ಡೇ ಬಾಯ್ ಎಷ್ಟು ಸಖತ್ತಾಗಿ ಖುಷಿಯಾಗಿ ಇರ್ತಾನೆ. ಯಾವಾಗಲೂ ಅದೊಂದು ಖುಷಿಯಾಗುತ್ತೆ, ನಗ್ನಗ್ತಾ ಇರ್ತಾನೆ. ನೋಡಿದ ತಕ್ಷಣ ಅತ್ತೆ 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 ಅಂತ ಕರೀತಾನೆ. ಫಸ್ಟಿಗೆ ಅತ್ತೆ ಅತ್ತೆ ಅಂತ ಕರಿತಾ ಇದ್ದಾನೆ, ಅವನು ಅಮ್ಮ ಅಂತ ಕರೀತಾನೆ. ಹೆಸರು ಮಾತ್ರ ಯಾವಾಗಲೂ ಅತ್ತೆ 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 ಅಂತಿರ್ತಾನಂತೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಯಾವಾಗೂ ಅತ್ತ 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 ಅಂತಿರ್ತಾನೆ, ಅಪ್ಪ ಅಮ್ಮ ಅನ್ನಲ್ಲ, ಯಾವಾಗಲೂ ಅತ್ತ ಅಂತ ಇರ್ತಾನೆ ಅಂತೇಳಿ ಅವ್ರ ಅಪ್ಪನೂ ಹೇಳ್ತಾ ಇರ್ತಾನೆ. ಒಂಥರ ಖುಷಿಯಾಗತ್ತೆ. ಫೋನ್ ಮಾಡಿದಾಗೂ ಅಷ್ಟೇ, ಅತ್ತೆ ಫೋನ್ ಮಾಡಿದ್ದಾರೆ ಅಂದಿದ ತಕ್ಷಣ ಅಂತೇಳಿ ಖುಷಿಯಿಂದ ಮಾತಾಡ್ತಾನೆ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಆಲ್ಮೋಸ್ಟ್ 6:30 ಆಗ್ತಾಯಿದೆ. ಇವಾಗ ಬರ್ತ್ಡೇಗೆ ಹೊರಡ್ತಾ ಇದ್ದೀವಿ ನಾವು. 6:30 ಆಯಿತು ಆಲ್ರೆಡಿ. ಓಕೆ, ನನ್ನ ತಮ್ಮನ ಮಗನ ಬರ್ತ್ಡೇ, ಹೊರಗಡೆ ಬಫೆಗೆ ಹೋಗ್ತಾಯಿದ್ದೀವಿ. ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ರು, ಆದರೆ ಮನೆಯಲ್ಲಿ ನಮ್ಮ ಅಮ್ಮಂಗೂ ಕಷ್ಟ ಮಾಡೋದಕ್ಕೆ, ಚಿಕ್ಕ ಮಗುನ ಇಟ್ಕೊಂಡು ಮತ್ತು ಡೆಕೋರೇಷನು ಎಲ್ಲ ಸುಮ್ಮನೆ, ಅದಕ್ಕಿಂತ ಹೊರಗಡೆ ಹೋಗ್ಬಿಟ್ರೆ ಬೆಸ್ಟ್ ಅಂತ ಹೇಳಿ
ನಿನ್ನೆ ಹೋಗಿ ಒಂದು ಕಡೆ ಬುಕ್ ಮಾಡ್ಕೊಂಡು ಬಂದೇನೆ. ಎಲ್ಲಿ ಅಂತ ಹೇಳಿ ಹೋದ್ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ. ನಮ್ಮ ಚಿನ್ನು ಕೂಡ ರೆಡಿಯಾಗಿದ್ದಲ್ಲ. ನಾನು ನಮ್ಮ ಚಿನ್ನು ಇಬ್ಬರು ಇಲ್ಲಿಂದ ಹೋಗ್ತಾಯಿದ್ವಿ. ಬೆಳಗ್ಗೆ ಹೋಗಿದ್ದೆ ನಮ್ಮ ಅಮ್ಮವ್ರ ಮನೆಗೆ ಆಲ್ರೆಡಿ. ನಮ್ಮ ಕೃಷ್ಣನಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ನಾವಿಬ್ಬರು ಹೋಗ್ತಾಯಿದ್ದೀವಿ. ಗಿಫ್ಟ್ ಕೂಡ ತೊಗೊಬಂದಿದ್ದೆ ಆಲ್ರೆಡಿ ಮುಂಚೆನೇ. ಒಂದು 2-3 ಡೇಸ್ ಬ್ಯಾಕೆ ಗಿಫ್ಟು ತೊಗೊಂಡಿದ್ದೆ. ತೋರಿಸ್ತೀನಿ ಏನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ. ಇದೇ ಗಿಫ್ಟು ತೊಗೊಂಡಿರೋದು. ಒಂದು 2-3 ಡೇಸ್ ಬ್ಯಾಕೆ ತೊಗೊಂಡಿದ್ದೆ. ಕೃಷ್ಣ ಆಲ್ರೆಡಿ ಫುಲ್ಲು ಇಷ್ಟಪಟ್ಬಿಟ್ಟಿದ್ದಾನೆ, ಇದು ಬೇಕು ನನಗೆ ಅಂತ ಹೇಳಿ. ಅವನು ಹೇಳ್ತಾನೆ ನಂಗೆ ಬೇಕು ಮಮ್ಮಿ, ಇದು ನನಗೂ ಕೊಡಿಸು ಅಂತ. ಅವನಿಗೆ ಫಸ್ಟ್ ಬರ್ತಡೇಲಿ ಕೊಟ್ಟಿದ್ದು. ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಿದ್ದನ್ನು. ಅದನ್ನಂತೂ ಎಷ್ಟು ಓಡಿಸಿದ್ದಾನೆ ಅಂದರೆ ಅಷ್ಟು ಓಡಿಸಿದ್ದಾನೆ. ಅಷ್ಟು ಗಟ್ಟಿ ಇಲ್ಲ ಇದು, ಆದರೆ ಇದು ಕ್ಯೂಟ್ ಅನ್ನಿಸ್ತು. ಆ ಥರದ್ದು ಇತ್ತು, ಬಟ್ ನನಗೆ ಇದು ಕ್ಯೂಟ್ ಅನ್ನಿಸ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದೇ ಥರದೇ ತೊಗೋಬೇಕು ಅಂತ ಇದ್ದೆ ನಾನು, ಸ್ವಲ್ಪ ಜಾಸ್ತಿ ವೆಯ್ಟ್ ಕೆಪಾಸಿಟಿ ಇರೋ ಅಂಥದ್ದು. ಆದರೆ ನನಗಿದು ನೋಡೋಕ್ಕೆ ಕ್ಯೂಟ್ ಅಂತ ಅನ್ನಿಸ್ತು. ಸಾಂಗ್ಸ್ ಚೆನ್ನಾಗಿದೆ ಇದರಲ್ಲಿ ಬರೋದು, ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಹಂಗಾಗಿ ಇದನ್ನು ತೊಗೊಂಡೆ. ಹೇರ್ ಸ್ಟೈಲ್ ನಾನು ಮಾಡಿರೋದು. ಯಾವಾಗ ಹೇರ್ ಕಟ್ಟು? ಸೂನ್ ಕಮಿಂಗ್ ಅಪ್. ಓಕೆ, ನಮ್ಮ ಚಿನ್ನು ಈ ಥರ ರೆಡಿ ಆಗಿದ್ದಲ್ಲ. ತೋರಿಸಿ. ಆ ಥರ ಹಾಕ್ಕೊಂತೀಯ ಅದು ಬ್ಯಾಗು? ಇಲ್ಲ, ಹಂಗೆ ಚೆನ್ನಾಗಿ ಕಾಣೋದು. ಸ್ವಲ್ಪ ಮೇಲೆ ಹಾಕೋ, ಇನ್ನು ಬ್ಯಾಗ್ನ ಸ್ವಲ್ಪ ಮೇಲೆ, ಕೆಳಗೆ ಹಾಕೊಡು, ಇನ್ನು ಸ್ವಲ್ಪ ಮೇಲೆ ಹಾಕೋ. ಅಡ್ಜಸ್ಟ್ ಮಾಡ್ಕೊ ಮೇಲಕ್ಕೆ ಸ್ವಲ್ಪ, ಇನ್ನು ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ ಓಕೆ, ಹೊರಡೋಣ. ಹೊರಡ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ತಗೊಮ್ಮ ಅದನ್ನು ಬ್ಯಾಗಲ್ಲಿ, ಅದು ಬಾಕ್ಸಲ್ಲೇ ಇಟ್ಕೋ ಅದನ್ನ. ಆ ಥರ. ಇವಾಗ ನೋಡು, ಇಟ್ ಲುಕ್ಸ್ ಗುಡ್ ಅಲ್ಲ ಇವಾಗ? ಹಾಂ ಅಲ್ವಾ? ಸರಿ, ಬಾಯ್. ಇವಾಗ ಚಡ್ಡಿ ಎಲ್ಲಪ್ಪ? ಚಡ್ಡಿ ಎಲ್ಲಿ ನಿಂದು? ಎಲ್ಲಾಯ್ತು ಚಡ್ಡಿ? ತೆಗಿ ಕೃಷ್ಣ. ಚಡ್ಡಿ ಎಲ್ಲಪ್ಪ? ಸುಮ್ಮನೆ ಚಡ್ಡಿ ಎಲ್ಲಪ್ಪ ನಿಂದು? ಚಡ್ಡಿ ಹಾಕೊಳಲ್ಲ ನೀನು? ಶುಭಿ ಹಂಗೆ ಇರ್ತೀಯಾ? ಹಂಗೆ ಇರ್ತೀಯ ಶುಭಿ? ಚಡ್ಡಿ ಹಾಕೊಳಲ್ಲ ನೀನು ಮುದ್ದೆ? ಮನೆಗೆ ಹೋಗಿ ಗಿಫ್ಟೆಲ್ಲ ಕೊಟ್ಟೆ. ತುಂಬಾ ಇಷ್ಟ ಆಯಿತು ಅವನಿಗೆ. ಅದರಿಂದ ಎದ್ದು ಹೊರಗೆ ಬರೋಕ್ಕೆ ರೆಡಿ ಇಲ್ಲ ಅವನು, ಅಷ್ಟು ಇಷ್ಟಪಟ್ಟ. ನನಗೂ ಕೂಡ ತುಂಬ ಖುಷಿ ಆಯಿತು ಅವ್ನಿಗೆ ಇಷ್ಟ ಆಗಿದ್ದು ನೋಡಿ. ಅಲ್ಲಿಂದ ನಾವು ಇವತ್ತು ಹೋಟೆಲ್ಗೆ ಬಂದಿದ್ದೀವಿ. ಇದು ಬಂದು ಕೇಬಲ್ ಕಾರ್, JP ನಗರ್ 2nd ಫೇಸಲ್ಲಿರೋದು. ಮಾರನಹಳ್ಳಿ ಸಿಗ್ನಲ್ ರಾಘವೇಂದ್ರ ಮಠ ಇದೆಯಲ್ವಾ, JP ನಗರ್ 5th ಫೇಸು, ಅದರ ಆಪೋಸಿಟೇ ಇರೋದು. ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ನಾನು ಒಂದು ಸರಿ ಏನೋ ಇಲ್ಲಿಗೆ ಬಂದಿದ್ದೆ. ನಿನ್ನೆ ಇವರು ಟೇಬಲ್ ಎಲ್ಲ ಬುಕ್ ಮಾಡಿ ಹೋಗಿದ್ರು, ಅಂದರೆ ಒಂದು 15-20 ಮೆಂಬರ್ಸ್ಗೆ ಅಂತ ಹೇಳಿ ಬುಕ್ ಮಾಡಿ ಬಂದಿದ್ದಂಥದ್ದು. ಯಾರನ್ನೂ ಜಾಸ್ತಿ ಜನನ ಕರೆದಿಲ್ಲ, ನಮ್ಮ ಫ್ಯಾಮಿಲಿ ಹಾಗೆಯೇ ತುಂಬ ಕ್ಲೋಸ್ ಫ್ರೆಂಡ್ ಅಷ್ಟೇ, ಅಂದರೆ ನನ್ನ ತಮ್ಮನ ಕ್ಲೋಸ್ ಫ್ರೆಂಡು. ಅದು ಬಿಟ್ಟರೆ ಇನ್ನೇನಿಲ್ಲ, ನಮ್ಮ ಫ್ಯಾಮಿಲಿ ಅಷ್ಟೇ ಬಂದಿರೋ ಅಂಥದ್ದು. ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಾನು, ಅನಿಲ್ ಮತ್ತು ಮಕ್ಕಳು. ಅನಿಲ್ ಆಫೀಸಿಂದನೇ ಬರ್ತಾರೆ, ಅವ್ರು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. ಇನ್ನು ನನ್ನ ತಮ್ಮ, ಇನ್ನು ನನ್ನ ಕಸಿನ್ಸ್ ಇಬ್ಬರು, ಅವರಿಬ್ಬರು ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರ್ತಾರೆ ನಮ್ಮ ಮನೆ ಫಂಕ್ಷನಲ್ಲಿ. ನಮ್ಮ ಶೀಶಿಕು ಮತ್ತು ನಮ್ಮ ಮಂಜು ಇಬ್ಬರೂ ಇರ್ತಾರೆ. ಅವರಿಬ್ರಿಗೂ ಯಾವಾಗಲೂ ಬರಬೇಕು ಅಂತ ಹೇಳಿ ಫೋನ್ ಮಾಡಿ ಕರ್ಸ್ಕೊಳ್ಳೋ ಅಂಥದ್ದು. ಫಸ್ಟು ನಮ್ಮ ಮನೇಲೇ ಇದ್ರಲ್ವ, ಅಂದರೆ ನಮ್ಮವ್ರ ಮನೇಲೇ ಇದ್ದರು. ಹಾಗಾಗಿ ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ. ಮಕ್ಕಳು ಕೂಡ ಅಷ್ಟೇ. ಮಂಜು ಇರಬೇಕಿತ್ತು, ಶಿರು ಇರಬೇಕಿತ್ತು, ಮಂಜು ಕರೆದಿಲ್ವ ಮಮ್ಮಿ, ಶಿರು ಕರೆದಿಲ್ವ, ಫೋನ್ ಮಾಡಿಕೊಡು, ಬರಲಿ, ಕರಿತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರಿಬ್ಬರು ತಪ್ಪದೆ ಬರ್ತಾರೆ. ಅವರು ಕೂಡ ಅಷ್ಟೇ, ಮಕ್ಕಳಂದರೆ ಇಷ್ಟ ಅವ್ರಿಗೂ, ಹಾಗಾಗಿ ಅವರು ಬರ್ತಾರೆ. ಇನ್ನು ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್
ಚಂದನ್ ಅಂತ ಹೇಳಿ, ಮತ್ತು ಅವ್ರ ವೈಫು ಅವ್ರ ಮಕ್ಕಳು ಇಷ್ಟು ಜನನೂ ಬಂದಿದ್ರು. ಇನ್ನೂ ಒಬ್ಬರು ಫ್ರೆಂಡ್ ಏನೋ ಇನ್ವೈಟ್ ಮಾಡಿದ್ರು ಅನ್ಸುತ್ತೆ, ಅವರು ಬಂದಿಲ್ಲ. ಅನಿಲ್ ಕೂಡ ಇನ್ನು ಬರ್ತಾ ಇದ್ದಾರೆ, ಬಂದಮೇಲೆ ತೋರಿಸ್ತೀನಿ. ಕೃಷ್ಣ ಆಲ್ರೆಡಿ ಐಸ್ ಕ್ರೀಮ್ ಬ್ಯಾಟಿಂಗ್ ನಡೀತಾರೆ. ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಆಗಿದ್ದಾನೆ. ಚಟ್ನಿ ಇದೆಲ್ಲ ಫ್ಲೇವರ್ ಹಾಕಬೇಕು. 4 ಫ್ಲೇವರ್ ನಮ್ಮ ಪುಟಾಣಿ ಪಾರ್ಥನ ಬರ್ತ್ಡೇ ಚೆನ್ನಾಗಿ ಖುಷಿಯಾಗಿ ಆಯಿತು, ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಿಮ್ಮೆಲ್ಲರ ಒಂದು ಪ್ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ಇರಲಿ ಆ ಪುಟಾಣಿ ಮೇಲೆ. ಪುಟ್ಟ ಹೆಜ್ಜೆ ಇಟ್ಕೊಂಡು ಒಂಥರ ಎಷ್ಟೋ ಒಂದು ನಿರೀಕ್ಷೆಗಳು ಅಂತ ಅಂದರೆ, ಒಂದು ಕಣ್ಣು ನೋಡಿದ್ರೆ ಏನೆಲ್ಲ ನೋಡ್ತಾ ಇದ್ದೀನಿ ನಾನು, ಎಲ್ಲ ಹೊಸದು ಅಂತ ಅನ್ನಿಸ್ತಾ ಇರುತ್ತೆ ಅವನಿಗೆ. ಎಲ್ಲ ಕಡೆ ನೋಡ್ತಿರ್ತಾನೆ, ಅದು ನೋಡೋದೇ ಒಂದು ಖುಷಿ, ಆ ಮುಗ್ಧತೆ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ಕೂಡ. ಫಸ್ಟ್ ಬರ್ತ್ಡೇ ಅವನದಿದು. ಅವನಿಗೂ ಕೂಡ ಖುಷಿ ಇತ್ತು ಹೊರಗಡೆ ಬಂದಿದ್ದು. ಅವ್ನಿಗೆ ಹೊರಗಡೆ ಬರೋದಂದ್ರೇ ಇಷ್ಟ. ಮನೇಲಿದ್ದರೆ ಒಂದು ಸ್ವಲ್ಪ ಕ್ರ್ಯಾಂಕಿಯಾಗಿರ್ತಾನೆ, ಹೊರಗಡೆ ಬಂದಾಗ ಒಂದು ಸ್ವಲ್ಪನೂ ಹಠ ಮಾಡಲ್ಲ ಅವನು. ಆರಾಮಾಗಿರ್ತಾನೆ, ಕೂಲಾಗಿರ್ತಾನೆ. ಅದರಲ್ಲೂ ನನ್ನ ಜೊತೆ ನಮ್ಮ ಅಮ್ಮನ ಜೊತೆ ಅಂತೂ ಆರಾಮಾಗಿದ್ದ. ಇವತ್ತು ಫುಲ್ಲು ಅವ್ರ ಅಪ್ಪ ಅಮ್ಮಂಗೆ ಫ್ರೀ. ಇನ್ನು ಮನೇಲಿದ್ದಾಗೂ ಅಷ್ಟೇ ನಮ್ಮ ಅಮ್ಮನೇ ಜಾಸ್ತಿ ನೋಡ್ಕೊಳ್ಳೋ ಅಂಥದ್ದು. ಜಾಸ್ತಿ ನಮ್ಮ ಅಮ್ಮನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನು. ಇನ್ನು ಹೊರಗಡೆ ಬಂದಾಗೂ ಅಷ್ಟೇ, ಇವಾಗ ನಾವೆಲ್ಲ ಇದ್ವಲ್ಲ, ಹಾಗಾಗಿ ಅವ್ರ ಅಪ್ಪ ಅಮ್ಮಂಗೆ ಅಷ್ಟು ಟೆನ್ಷನ್ ಇಲ್ಲ, ನಮ್ಮ ಜೊತೆನೇ ಇದ್ದ. ನಾನೇ ಅವನಿಗೆ ಊಟ ಮಾಡಿಸಿದೆ. ಅವನಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ. ಎಲ್ಲ ತಿನ್ನಿಸ್ಬಿಟ್ಟು ಊಟ ಮಾಡಿಸಿ ಆಮೇಲೆ ನಾವು ಕೂಡ ಊಟ ತಿಂದ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು. ಇನ್ನು ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂತ ಆದರೆ, ಇಲ್ಲಿ ಸ್ಟಾರ್ಟರ್ಸ್ ಎಲ್ಲ ಒಂದಷ್ಟು ಸರ್ವ್ ಮಾಡ್ತಾರೆ. ಇನ್ನು ಈ ಒಂದು ಹೋಟೆಲ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಕೇಬಲ್ ಕಾರ್ ಥರ ಇದೆ. ಚೆನ್ನಾಗಿದೆ ಕಾನ್ಸೆಪ್ಟ್ ಅದು. ನಾವು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಅಲ್ಲಿ 4 ಮೆಂಬರ್ಸ್ಗೆ ಸ್ವಲ್ಪ ದೂರ ಇದೆ, ಸಪ್ರೇಟ್ ಥರ ಇದೆ. ಹಾಗಾಗಿ ನಮಗೆ ಇಲ್ಲಿ ಫುಲ್ಲು ಒಂದೇ ರೋ ಅಲ್ಲಿ ಎಲ್ಲರೂ ಕುತ್ಕೋಬೋದು ಅಂತ ಹೇಳಿ, ಒಟ್ಟಿಗೆ ಕುತ್ಕೋಬೋದು ಅಂತ ಈ ಕಡೆ ಒಂದು ಜಾಗನ ಬುಕ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಇದು ಕೂಡ. ಇನ್ನೂ 1-2 ಬರ್ಡೇ ಪಾರ್ಟಿ ನಡೀತಾ ಇತ್ತು, ಅದು ಕೂಡ ಮಕ್ಕಳದ್ದೇನೆ. ಇನ್ನು ನಮ್ಮ ಕೃಷ್ಣ ಬೆಳ್ಳಿ ಅಂತೂ ಶುರು ಮಾಡ್ಕೊಂಡ್ಬಿಟ್ರು ಫಸ್ಟೇ. ನಮ್ಮ ಕೃಷ್ಣಂಗೆ ಐಸ್ ಕ್ರೀಮ್ ತಿಂದು ಎಷ್ಟು ದಿನ ಆಗಿತ್ತು, ಐಸ್ ಕ್ರೀಮ್ ತಿನ್ನಬೇಕು ಫಸ್ಟ್ ಐಸ್ ಕ್ರೀಮ್ ತಿನ್ಕೊಂಡ. ಪಾನಿಪುರಿನೂ ಅಷ್ಟೇ, ತುಂಬಾ ದಿನ ಆಗಿತ್ತು. ಹೊರಗಡೆ ಈ ರೀತಿ ಹೋಗಿ ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳ್ಬೋದು. ಈ ಹೆಲ್ತ್ ಕಾನ್ಷಿಯಸ್ಸು, ಡಯೆಟ್ ಅದು ಇದು ಅಂತ ಹೇಳಿ ನಾವು ಹೊರಗಡೆ ತಿಂದೇ ಇಲ್ಲ, ಮನೇಲೇ ಮಾಡ್ಕೊಂಡು ತಿನ್ನೋದು. ಹೊರಗಡೆ ಹೋದರೂ ಕೂಡ ಫ್ರೂಟ್ ಸಲಾಡು ಈ ಥರ ಏನಾದ್ರು ತಿಂತಾಯಿದ್ವಿ. ಇವತ್ತು ಫಸ್ಟ್ ಟೈಮ್ ಪಾನಿಪುರಿ ಒಂಥರ ಫಸ್ಟ್ ಟೈಮ್ ತಿಂದಿರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇವರು ಚಂದನ್ ಮತ್ತು ಚೈತ್ರ, ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್. ಇವನು ಕಾಲೇಜಿಂದನೂ ಫ್ರೆಂಡು ನನ್ನ ತಮ್ಮಂಗೆ. ನಮ್ಮ ಮನೆಗೆಲ್ಲ ಅವಾಗೂ ಬರ್ತಾಯಿದ್ದ, ನಮ್ಮ ಮದುವೆಗಾಗಿರ್ಬೋದು, ನಮ್ಮ ಎಂಗೇಜ್ಮೆಂಟ್ಗಾಗಿರ್ಬೋದು, ಎಲ್ಲದಕ್ಕೂ ಬಂದಿದ್ದಾರೆ ಅವರು ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ನನ್ನ ತಮ್ಮಂಗೆ. ಯಾವಾಗೂ ನಮ್ಮ ಮನೆ ಎಲ್ಲ ಫಂಕ್ಷನಲ್ಲೂ ಅಟೆಂಡೆನ್ಸ್ ಇರುತ್ತೆ ಅವ್ರದ್ದು. ಅವ್ರಿಗೂ ಕೂಡ 2 ಮಕ್ಕಳು ತುಂಬ ಕ್ಯೂಟಾಗಿದ್ದರು ಅವರು ಕೂಡ. ಇನ್ನು ಇವತ್ತಿನ ಬಫೆನಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಕಡೆ ಸಲಾಡ್ಸು, ಫ್ರೂಟ್ಸ್ ಎಲ್ಲ ಇತ್ತು. ಇನ್ನು ಉಪ್ಪಿನಕಾಯಿ ಮತ್ತು ಕರ್ಡ್ ರೈಸ್, ಹಾಗೆಯೇ ಸಾಂಬಾರು, ರಸಮು, ಚಿತ್ರಾನ್ನ, ಪುಳಿಯೋಗರೆ, ಹಾಗೆಯೇ ವೆಜ್ ನೂಡಲ್ಸು, ವೆಜ್ ಬಿರಿಯಾನಿ. ನಂತರ ಈ ಚಿತ್ರಾನ್ನ ಕೂಡ ಇದ್ದಿದ್ದು ನನಗೆ ನೋಡಿ ಖುಷಿ ಆಯಿತು. ಪುಳಿಯೋಗರೆ ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ವೈಟ್ ರೈಸ್, ಇನ್ನು ಸಾಂಬಾರು, ರಸಮ್ ಎಲ್ಲ ಇತ್ತು. ಹಾಗೆಯೇ ವೆಜ್ ಬಿರಿಯಾನಿ, ವೆಜ್ ನೂಡಲ್ಸು, ವೆಜ್ ಒಂದು ಸ್ವಲ್ಪ ಪಲ್ಯ ಥರ ಇತ್ತು. ಈ ಕಡೆ ಪನ್ನೀರ್ ಗ್ರೇವಿ ಒಂದಿತ್ತು ಮತ್ತು ಮಿಕ್ಸ್ಡ್ ವೆಜ್ ಗ್ರೇವಿ ಒಂದಿತ್ತು. ಆಮೇಲೆ ದಾಲ್ ತಡ್ಕ ಅಂತ ಅನಿಸುತ್ತೆ, ಇದು ದಾಲ್ದೇನೋ ಒಂದು ಕರಿ ಥರ ಇತ್ತು. ಇನ್ನು ಈ ಕಡೆ ಲೈವ್ ಕೌಂಟರ್ಸ್ ಬಂದು ಲೈವ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ ನಂಗೆ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ನಾವು ಹೋಗಿದ್ದಂಥ ಗ್ರೂಪಲ್ಲಿ ಎಲ್ಲರಿಗೂ ರೆಡ್ ಸಾಸ್ ಪಾಸ್ತಾ ಇಷ್ಟ ಆಯಿತು. ವೈಟ್ ಸಾಸ್ ಮತ್ತು ರೆಡ್ ಸಾಸ್ ಇತ್ತು. ಈ ಕಡೆ ದೋಸೆಗಳಿತ್ತು, ನೀರು ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇನ್ನು ಪಾನಿಪುರಿ ಮತ್ತು ದಹಿ ಚಾಟ್, ಆಮೇಲೆ ಪಾಲಕ್ ಚಾಟ್ ಥರ ಏನೋ ಇತ್ತು. ಇನ್ನು ಮಸಾಲೆ ಪುರಿ ಇಷ್ಟಿತ್ತು. ಇನ್ನು ಡೆಸರ್ಟಲ್ಲಿ ಬಂದುಬಿಟ್ಟು ಇದು ಮೂಂಗ್ ದಾಲ್ ಹಲ್ವಾ ಮತ್ತು ಜಾಮೂನು ಮತ್ತು ಒಂದಷ್ಟು ಸ್ವೀಟ್ಸು, ಐಸ್ ಕ್ರೀಮ್ಸ್ ಎಲ್ಲ ಇತ್ತು.
ಇನ್ನು ಸ್ಟಾರ್ಟರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಚೀಸ್ ಬಾಲ್ ಇಷ್ಟ ಆಯಿತು, ಇನ್ನು ಕಾರ್ನ್ದು ಒಂದಿತ್ತು ಅದು ಇಷ್ಟ ಆಯಿತು, ಮತ್ತು ಕಾಲಿಫ್ಲವರ್ದು, ಪನ್ನೀರ್ದು ಎಲ್ಲ ಚೆನ್ನಾಗಿತ್ತು ಸ್ಟಾರ್ಟರ್ಸ್. ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು, ಇಷ್ಟ ಆಯಿತು. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು, ಚೆನ್ನಾಗಿತ್ತು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ನಮ್ಮ ಯಜಮಾನರು ಅನಿಲ್ ಕುಮಾರ್ ಅವರು ಕೂಡ ಬಂದರು. ಆಲ್ಮೋಸ್ಟು ನಾವು ಒಂದು ಹಾಫ್ ಆಫ್ ದ ಪ್ರೋಗ್ರಾಮ್ ಮುಗಿದ ಮೇಲೆ ಬಂದರು. ಚೆನ್ನಾಗಿತ್ತು ಇವತ್ತಿನ ದಿನ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.